ಬಿರಿಯಾನಿ ನಾನೇ ಮಾಡಿದ್ದು. ವೆಲ್ಕಮ್ ಬ್ಯಾಕ್ ಟು ಮೈ ಪಾರ್ಟ್ 2 ವ್ಲಾಗ್ ಗೈಸ್. ಇವತ್ತು ನಾವು ಹತ್ರ ಹೋಗಿ ಅಡುಗೆ ಮಾಡಿ ಕಳಿಸಿ ನಾನೇ ನಮ್ಮ ಮಾಡಿದ್ದಕ್ಕೆ ಹ್ಞೂ ಅಂದ್ಬಿಡ್ತು ನಮ್ಮ ಅಮ್ಮ. ನಾನು ಕಲಿಸಿದ್ದು ಆಮೇಲೆ ನಾನು ಸ್ವಲ್ಪ ನಮ್ಮ ಅತ್ತನ ಕಾಲು ಎಳೆಯಲ್ಲ ಅಂತ ಹೋದೆ. ನೋಡಿ ಗೈಸ್, ನಮ್ಮ ಅತ್ತೆ ನನಗಿಂತ ಮುಂಚೆ ಟೇಸ್ಟ್ ಮಾಡ್ತದೆ. ನಾನು ಒಂದು ಪೀಸ್ ಕೊಡ್ತಿಲ್ಲ ಗೈಸ್, ಹಂಗೆ ಹಿಂಗೆ ಸ್ವಲ್ಪ ಡೌ ಮಾಡಿದೆ. ಆಮೇಲೆ ನಮ್ಮ ಅತ್ತೆ ಒಂದು ಪೀಸ್ ಕೊಡ್ತು, ರಾಜ್ಯ ಆಗ್ಬಿಟ್ಟ ಗೈಸ್ ಇಬ್ರು. ಆಮೇಲೆ ಸುಮ್ಮನೆ ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಡಾಲಿ ಸ್ವಲ್ಪ ಹೆಚ್ಚಿಗೆ ಬಿಡಿಸ್ಬಿಟ್ಟು ಯಾರು ಬಂದವ್ರೆ ಅಂತ ಹೇಳಿ. 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಡುಗೆ ಎಲ್ಲ ಮಾಡಿ ನಮ್ಮ ಮೋಟರ್ ತಗೋದು ಅಡ್ರೆಸ್ಸಲ್ಲಿ ಯಾವುದು ಅಂದರೆ ಅಶ್ನಕುಂಟೆ ಮಾರುತಿ ನಗರ ಅಂತ ಇದೆಯಲ್ಲ, ಅಲ್ಲಿ ಅಡ್ರೆಸ್ ಕೂಡ ಕಮೆಂಟ್ ಕೊಟ್ಟಿರ್ತೀನಿ, ಹಾಗೆ ಪಿನ್ ಮಾಡಿರ್ತೀನಿ ಕಮೆಂಟಲ್ಲಿ. ಡಿಸ್ಕ್ರಿಪ್ಷನ್ ಕೂಡ ಅಡ್ರೆಸ್ ಕೊಟ್ಟಿರ್ತೀನಿ. ಮಾರುತಿ ನಗರ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿಂದ 5 ಕಿಲೋಮೀಟರ್ಸ್ ಅಷ್ಟೇ. ಓಕೆ ಗೈಸ್, ಬಂದು ಟೇಸ್ಟ್ ಮಾಡಿ ನಮ್ಮ ಕಮೆಂಟಲ್ಲಿ ತಿಳಿಸಿ ಗೈಸ್. ಓಕೆ, ತಿರ್ಗಿ ಅಲ್ಲಿಂದ ನಮ್ಮೂರಿಗೆ ಅಂತ ನಾನು ಹೊಟ್ಟೆ. ಅಲ್ಲಿಂದ ಸ್ವಲ್ಪ ನಮ್ಮೂರ ಡೌನ್ ಮಾಡೋಣ ಅಂತ ಹೋಗಿ ನಾನು ಮಾಡಿ ತಗೊಳ್ಳೋ ಅಂತ ಕೊಟ್ಟರೆ ನಮ್ಮ ನಂಬ್ತಾನೆ ಇಲ್ಲ ನನ್ನ. ಬಿರಿಯಾನಿ ನಾನೇ ಮಾಡಿದ್ದು. ನಾನು ಮಾಡಿದ್ದೆ ಕಣೋ ಬಿರಿಯಾನಿ. ನಾನು ಮಾಡಿದ ಕಣ ಬಿರಿಯಾನಿ ನೋಡಿ ಹೆಂಗದೆ. ಲಾಡು ನಾನೇ ಮಾಡಿದ ಬಿರಿಯಾನಿ ಹೆಂಗದೆ. ನಾನೇ ಕಣ ಮಾಡಿದ್ದು. ಆಮೇಲೆ ತಿರ್ಗಿ ಅಲ್ಲಿಂದ 3 ದೇವಸ್ಥಾನಕ್ಕೆ ಹೋದೆ ಮೆರವಣಿಗೆ ಅದೇ ಅಂತ ಹೇಳ್ಬಿಟ್ಟು. ಅವ್ನು ಇವತ್ತು ಹೋಗಿ ಸಾಮ ಹಾಕೊಳ್ಳೋ ಅಂದರೆ ನನಗೆ ಹೊಡೆಯಕ್ಬಿಡ್ತಾನೆ ಕಿತ್ತವನು. ಸಾಮ ಕೊಂಡು ನೋಡ್ಕೊಂಡು ಮನೆಗೆ ಅಂತ ಬಂದೆ. ಅಲ್ಲಿಂದ ವಿಡಿಯೋ ನೋಡ್ತೀವಿ, ಲೈಕ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು.